ಮೊನ್ನೆ 4ನೇ ತಾರೀಕು ರಾತ್ರಿ ರುಕ್ಮಿಣಿಯ ಸಂಬಂಧಿಕರ ಪೈಕಿ ಒಬ್ಬರಿಗೆ ಒಂದು ಫೋನ್ ಬಂತು. ಮಾತಾಡಿದವನು ನಾಗರಾಜ್ನ ಅಣ್ಣ ತಮ್ಮಣ್ಣ. ಅವನು ಏನೇನೋ ಹೇಳಿದ. ನಂತರ ಸಾವಿನ ಸುದ್ದಿ ಕೊಟ್ಟವನು ನಾಗರಾಜನೇ. ಮಧ್ಯಾಹ್ನ ತಾನೇ ಮಾತಾಡಿದ್ದ ಹುಡುಗಿ ಇಳಿ ಸಂಜೆ ಹೊತ್ತಿಗೆ ಹೆಣವಾಗಿ ಬಿಟ್ಟಿದ್ದಳು. ಅವರಣ್ಣ ನಮಗೆ ಫೋನ್ ಮಾಡಿಲ್ಲ, ನಮ್ಮ ಬಾಮೈದಿಗೆ ಫೋನ್ ಮಾಡಿದ್ದಾರೆ ಅವರು ಅಣ್ಣರು. ಹಿಂಗೆ ಒಂದು ಎಡ್ಡಿ ಬಡಿ ಬಿದ್ದಿದೆ, ಬಂದು ತಗೊಂಡೋಗ್ರಿ. ರಾತ್ರಿ 10 ಕಾಲಲ್ಲಿ ನಮ್ಮ ಬಾಮೈದಿಗೆ ಫೋನ್ ಮಾಡಿದೆ, ಮಜ್ಜಿನಲ್ಲಿ ಫೋನ್ ಮಾಡಿ ನಂದು ಎಡ್ಡಿ ಬಡಿ ಬಿದ್ದಿದೆ, ಬಂದು ತಗೊಂಡೋಗ್ರಿ. ನೀವು ಏನು ಮಾಡಕತ್ತಾರೆ ಮಾಡ್ಕೊಳ್ರಿ, ಕಿತ್ಕೊಳ್ರಿ ನೀವು ಅಂತ ಅಂದಿದ್ದಾರೆ. ತಮಾಷೆ ಮಾಡ್ಬಿಡೋ ಕರೆಕ್ಟಾಗಿ ಹೇಳಿ ಅಂತ ನಮ್ಮ ಬಾಮೈದೆ ಕೇಳಿದ್ದಾರೆ. ಇಲ್ಲ ಬಂದು ನೋಡಲ್ಲೇ, ಬಂದು ತಗೊಂಡೋಗಲಿ ಅಂತ ಅವ್ರಿಗೆ ಗಲಾಟೆ ಮಾಡಿದ್ರೆ ಅವರು ಹಿಂಗೆ ಆಮೇಲೆ ನನ್ನ ಮಗಂಗೆ ಮಾಡಿದ್ದಾರೆ, ನನ್ನ ಮಗಂಗೆ ಆಮೇಲೆ ಮಾಡಿದ್ದಾರೆ. ಅವರೇ ತಮ್ಮಣ್ಣಯ್ಯ, ಅವರಣ್ಣ, ನಾಗರಾಜರ ಅಣ್ಣ. ಸುದ್ದಿ ಕೇಳಿದ ಇವರು ಎದ್ದು ಬಿದ್ದು ಓಡಿ ಬಂದ್ರೆ ಮನೆಯ ಹಾಲ್ನಲ್ಲಿ ದಿವಾನದ ಮೇಲೆ ಹೆಣವಾಗಿ ಮಲಗಿದ್ದ ರುಕ್ಮಿಣಿಯ ಮೂಗಿನಲ್ಲಿ ರಕ್ತ ಸೋರುತ್ತಿತ್ತು. ನಾಗರಾಜನ್ನ ಅಷ್ಟೊತ್ತಿಗಾಗಲೇ ರಾಜಗೋಪಾಲ ನಗರದ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಬಂದು ಕರ್ಕೊಂಡು ಹೋಗಿದ್ರು. ಸಣ್ಣ ಜಗಳ ಆಯಿತು. ಗೇಟ್ ಹೊಡೆದಿದ್ದೆ, ಸಣ್ಣ ಜಗಳ ಆಗಿತ್ತು. ಎರಡು ಡೇಟಿಗೆ ಸತ್ತೋಗ್ಬಿಡ್ಲ ಅವರು. ಏನೋ ಮಾಡ್ಕೊಂಡೆ. ಅಯ್ಯೋ ಅಯ್ಯೋ ಅಯ್ಯೋ, ಅಮಾಯಕ. ಹೆಣ ನೋಡಿದ ಮೇಲೂ ಇದು ಕೊಲೆನಾ ಆತ್ಮಹತ್ಯೆನಾ ಅಂತ ಕಂಡು ಹಿಡಿಯೋದಕ್ಕಾಗದಷ್ಟು ದಡ್ರು ಅನ್ಕೊಂಡೇನೋ ಬೆಂಗಳೂರು ಪೊಲೀಸರು. 4ನೇ ತಾರೀಕು ರಾತ್ರಿ ಮನೆಗೆ ಬಂದು ಹೆಂಡತಿಗೆ ದುಡ್ಡು ಕೇಳಿದ್ದಾನೆ, ದುಡ್ಡು ತೊಗೊಂಬ ನಿನ್ನ ಮನೆಗೆ ಹೋಗ್ಬಿಟ್ಟು ಹಾಗೆ ಹೇಗೆ ಆಕೆ ಇಲ್ಲ ಅಂತ ಹೇಳಿದಾಗ ಜಗಳ ಆಗಿದೆ. ಆಗ ಆ ಕೋಪದಲ್ಲಿ ಅವನು ಹೆಂಡತಿಯನ್ನು ಇಟ್ಕೊಂಡು ಹೊಡೆದಿದ್ದಾನೆ ಚೆನ್ನಾಗಿ. ಬಹುಶಃ ಒಂದು ಹೊಡೆದಿರೋದಲ್ದಲೇ ಅವನು ಮೊಟ್ಲಿ ಹಾಕಿ ಕೆಳಗಡೆ ಬಿದ್ದಾಗ ಆಕೆ ಮೇಲೆ ಹತ್ತಿ ಮೋಸ್ಟ್ಲಿ ತುಳಿದಿರ್ಬೋದು. ಅವನು ಬಾಡಿ ಎಲ್ಲ ವೈಟಲ್ ಪಾರ್ಟ್ಸ್ ಎಲ್ಲ ತುಳಿದು ಬಿಟ್ಟಿದ್ದಾನೆ. ಹಾಗಾಗಿ ಇಲ್ಲಿ ಬಾಡಿ ಎಲ್ಲ ಬ್ಲಡ್ ಕ್ಲಾಟ್ ಆಗಿದೆ, ಸಿಕ್ಕಾಬಿಟ್ಟು ತುಳಿದು ಆಕೆ ಸತ್ತೋಗಿದ್ದಾಳೆ. ಆನಂತರ ಅವನು ಹೋಗ್ಬಿಟ್ಟಿದ್ದಾನೆ ಹಿಂಗಾಗಿದೆ ಅಂತೇಳಿ. ಈಗ ರುಕ್ಮಿಣಿಯ ಅಮ್ಮ, ಅಳಿಯ, ಆತನ ಅಣ್ಣ ಮತ್ತು ಅಕ್ಕನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಪಕ್ಕಾ ಪ್ಲಾನ್ ಮಾಡಿ ನಡೆಸಿದ ಕೊಲೆ ಅನ್ನೋದು ಇವರ ವಾದ. ಮೊನ್ನೆ ತಾನೇ ನರ್ಸರಿಗಂತ 20,000 ರೂಪಾಯಿ ಮತ್ತೆ ಕಳಿಸಿದ್ದೆ. 1 ವಾರ ಆಗಿಲ್ಲ ಬಂದು, ಇನ್ನೂ 1 ವಾರ ಆಗಿಲ್ಲ. ನನ್ನ ಮಗಳು ಹೊಡೆದಾಕಿರೋದು ಅವನೇ, ದುಡ್ಡಿಗೋಸ್ಕರನೇ ಹೊಡೆದಾಕಿದ್ದಾನೆ. ಅವ್ರ ಅಕ್ಕ ನನ್ನ ಮಗಳು ಕೊಡ್ತೀನಿ ಅಂತ ಅಂದ್ಲಂತೆ, ಸಾಯಿಸ್ಬಿಟ್ಟು ಬಾ ಅಂತ ಅಂದ್ರಂತೆ. ಆ ಶಾಡ್ದಲ್ಲಿ ನಮ್ಮ ಮನೇಲಿ ಬಂದಾಗ ಫೋನಲ್ಲಿ ಹಂಗಂದ್ಲು, ಅಮ್ಮ ಹಿಂಗಂತಾನೆ ಕಣಮ್ಮ, ಲೇ ಸುಮ್ಮನೆ ತಮಾಸೆಗೆ ಅಂತ ಅಂದೆ. ಹಾಗೆ ಮಾಡಾಕ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ದಂತೆ. ಸಾಕಮ್ಮ ಅನ್ನೋಳು, ಸಾಕಮ್ಮನ ಮಗಳನ್ನ ಕೊಡ್ತೀನಿ ಅಂತ ಹೇಳಿದಂತೆ. ಅವ್ರ ಅಣ್ಣ ಜೈಲಿಗೆ ಹೋದ್ರು ಅಡ್ಡಿಲ್ಲ, ಕೊಲೆ ಮಾಡೋ 1 ಲಕ್ಷ ರೂಪಾಯಿ ಕಮ್ಮಿ ಅಲ್ವೇನೋ, ಕಟ್ತೀನಿ ಇನ್ನಂತೆ. ಹಂಗಂತ ಫೋನಲ್ಲೇ ನಾನು ಕೇಳಿದೆ, ಏನಪ್ಪ ಹಿಂಗಂತ ಇದೆಯಾ, ನನ್ನ ಮಗಳು ಹೆಚ್ಚಾಗಿಲ್ಲ ಅಂದೆ. ತಮಾಸೆಗೆ ಕಣ್ರಿ ಅಂತ ಅಂದ ಅವ್ರ ಅಣ್ಣ ತಮ್ಮಣ್ಣ. ಅದೇನೋ ರಾಜಗೋಪಾಲ ನಗರ ಪೊಲೀಸರು ತನಿಖೆ ನಡೆಸಿದ್ದಾರೆ. ಸದ್ಯಕ್ಕೆ ಅರೆಸ್ಟ್ ಮಾಡಿರೋದು ಮಾತ್ರ ನಾಗರಾಜನೊಬ್ಬನ್ನೇ. ಪೊಲೀಸ್ ಕಸ್ಟಡಿಯಲ್ಲಿರೋ ಇವನು ಈಗ ಹೊಸ ಕಥೆ ಹೇಳ್ತಿದ್ದಾನೆ. ನನ್ನ ಫ್ರೆಂಡು ಲವ್ ಮಾಡಿ ಮೋಸ ಮಾಡಿದ್ದ ಹುಡುಗಿಗೆ ನಾನು ಮದುವೆ ಆಗಿದ್ದೆ. ನನ್ನ ಫ್ರೆಂಡು ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡು ಶೇಖರ್ ಅಂದ್ಬಿಟ್ಟು ಲವ್ ಮಾಡಿ ಮದುವೆ ಆಗ್ತೀನಿ ಅಂದ್ಬಿಟ್ಟು ಮೋಸ ಮಾಡ್ದ ನಮ್ಮ ಮಿಸ್ಸಸ್ಗೆ. ಆಮೇಲೆ ನಾನು ಫ್ರೆಂಡ್ ಆಗಿದ್ನಲ್ಲ, ನನಗೆ ಹಿಂಸೆ ಮಾಡಿದ್ರು ನಾನು ಇಷ್ಟ ಇರಲಿಲ್ಲ. ಆದರೂ ಫೋರ್ಸ್ ಮಾಡಿದ್ರು ಅಂದ್ಬಿಟ್ಟು ನಾನು ನಮ್ಮ ಮನೆ ಕಡೆ ಯಾರೂ ಬಂದಿಲ್ಲ ಮದುವೆ. ಅವರು ಅಷ್ಟೇ ಧರ್ಮಸ್ಥಳಕ್ಕೆ ಬಂದು ನಾನು ಒಬ್ಬನೇ ಹೋಗಿದ್ದೆ ಧರ್ಮಸ್ಥಳ. ಅಯ್ಯೋ ಲಾಟಾಣ, ಅವಳಿಗೆ ಮದುವೆಗೆ ಮೊದಲೇ ಒಂದು ಅಫೇರ್ ಇತ್ತು, ಆಮೇಲೆ ನನ್ನ ಗಂಟು ಬಿದ್ದು ತಾಳಿ ಕಟ್ಟಿಸ್ಕೊಂಡಿದ್ಲು, ನನಗೆ ಮನಸ್ಸೇ ಇರಲಿಲ್ಲ ಅಂತೀಯಲ್ಲ. ಇಷ್ಟು ದಿನ ಬಾಯಲ್ಲೇನೋ ಕಪ್ಪೆ ಇಟ್ಕೊಂಡಿದ್ಯಾ? 1/4 kg ಚಿನ್ನ ವರದಕ್ಷಿಣೆ ತಗೊಳ್ಳೋವಾಗ ಅದು ನೆನಪಾಗ್ಲಿಲ್ವಾ? IAS ಮಾಡಿಸೋದಕ್ಕೆ ಅಂತ ದುಡ್ಡು ತರಿಸ್ಕೊಂಡ್ಯಲ್ಲ, ಆವಾಗ್ಲೂ ನೆನಪಾಗ್ಲಿಲ್ವಾ? IASಗೆ ನನ್ನ ಮಿಸ್ಸಸ್ಗೆ IAS ಮಾಡಿಸೋದಿಲ್ಲ, ಓದಿಲ್ಲ. KSಗೆ ಮಾಡಿಸ್ದೆ, ಓದಿಲ್ಲ. MA ಕಳಿಸಿದೆ, ಮಾಡ್ಕೊಂಡಿಲ್ಲ. ಮತ್ತು ನೆಕ್ಸ್ಟು 15,000 ಈ ಸಲ ನನಗೆ ಸ್ವಲ್ಪ ಟೈಟ್ ಆಗಿತ್ತು. ಅವ್ರ ತಂದೆ 15,000 ತಂದು ಅವ್ರಿಗೆ ಕೊಟ್ಟೋಗಿದ್ದು ಅಷ್ಟೇ. ನಾನು 1 ರೂಪಾಯಿ ವಿತೌಟ್ ಏನು ತೊಗೊಂಡಿಲ್ಲ, ಒಂದು ಬೋರ್ಡ್ ತಗೊಂಡಿಲ್ಲ, ಏನು ವಿತೌಟ್ ಮಾಡಿ. ಅಂದರೆ IAS KS ಮಾಡಲಿಲ್ಲ ಅಂತ ಹೊಡೆದ? ಇಲ್ಲ, ಆ ಥರ ಏನಿಲ್ಲ ಸರ್. ಮತ್ತೇನು ಕೊಡ್ರಿ ಕಾರಣ ಇಲ್ಲ, ಒಂದೇನೋ ಫ್ಯಾಮಿಲಿ ಇರ್ತಾವಲ್ಲ, ಒಂದು ಸುಮ್ಮನೆ ಏನೋ ಮಾತಾಡ್ತಾವಲ್ಲ. ಬರ್ತಾವಣ್ಣ
ಬರ್ತಾವೆ. ಫ್ಯಾಮಿಲಿಯಲ್ಲಿ ಏನೇನೋ ಬಂದಾಗಲೆಲ್ಲ ಎಲ್ಲರೂ ಹೆಂಡತಿನ ಕೊಂದು ಬಿಡೋದಾದ್ರೆ ಈ ಜಗತ್ತಿನಲ್ಲಿ ಹೆಂಡತಿರೇ ಇರ್ತಿರ್ಲಿಲ್ಲ. ನಿನಗೆ ಹೇಳಿ ಏನು ಪ್ರಯೋಜನ? ಗಂಡು ಕುಲಕ್ಕೆ ಒಂದು ಕಳಂಕ ನೀನು. ಹೆಂಡತಿಯನ್ನ ದುಡ್ಡಿಗಾಗಿ ಪೀಡಿಸೋ ಗಂಡ ಪುರುಷ ಪ್ರಪಂಚಕ್ಕೆ ಒಂದು ಕಳಂಕ ಅಂದ್ರೆ ಅದರಲ್ಲೇನ್ ತಪ್ಪು? ಆದರೆ ಇಂತಹ ಗಂಡಂದಿರಿಗಾಗಿ ಇನ್ನು ಅದೆಷ್ಟು ಹೆಣ್ಣು ಹೆತ್ತವರು ತಮ್ಮ ಮಗಳ ಚಿತೆಗೆ ಬೆಂಕಿ ಇಡಬೇಕೋ, ಎಷ್ಟು ಜನ ಅಣ್ಣ ತಮ್ಮಂದ್ರು ತಮ್ಮ ಸಹೋದರಿಯರ ಹೆಣಕ್ಕೆ ಹೆಗಲು ಕೊಡಬೇಕೋ. ವರದಕ್ಷಿಣೆ ಕೇಳೋದು ಅವಮಾನ ಅನ್ನೋ ಮನಸ್ಥಿತಿ ನಮ್ಮ ಸಮಾಜದಲ್ಲಿ ಅದ್ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ರಿಪೋರ್ಟರ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.